ಇದೆಲ್ಲ ಆಗಿದ್ದು ರಾತ್ರಿ 1 ಗಂಟೆಲಿ. ಓಕೆ. ಐ ಥಿಂಕ್ ದಟ್ ವಾಸ್ ಅ ಟೈಮ್ ಸುದೀಪ್ ಸರ್ ಫ್ರೀ ಆಗಿದ್ರು ಅನ್ಸುತ್ತೆ. ಸೊ ಅರ್ಜುನ್ ಜನ್ಯ ಸರ್ ನಾನು ಕಾಲ್ ಮಾಡಿದ್ದೆ ರಾತ್ರಿ 12 ಗಂಟೆಲಿ, ಮೇಡಮ್ ಇದು ತುಂಬಾ ಅರ್ಜೆಂಟು, ಇವಾಗಲೇ ಬರ್ಬೇಕು ಅಂತ. ಎಲ್ಲರೂ ಸೌಂಡ್ ಚೆಕ್ ನಡೀತಾ ಇದೆ, ನಾನು ಸ್ಟೇಜ್ ಮಧ್ಯದಲ್ಲಿ ಕೂತ್ಕೊಂಡು ಗೊಳಗೊಳಗೊಳಗೊಳ ಅಂತ ಅಳ್ತಾ ಇದ್ದೀನಿ, ಯಾಕೆ ಅಂತಾನೆ ಗೊತ್ತಿಲ್ಲ. ನಾನು ಈಗಲೂ ನೋಡ್ತೀನಿ ಸ್ಟೇಜ್ ಮೇಲೆ ಹಾಡ್ತಾ ಇದ್ರೆ ಎಷ್ಟೊಂದ್ ಜನ ಅಳ್ತಾ ಇರ್ತಾರೆ. ದೇ ಕಮ್ ಟು ಮೀ, ದೇ ಹಗ್ ಮೀ ಸೇಯಿಂಗ್ ಒಳ್ಳೆ ಹಾಡು ಕೊಟ್ಟಿದ್ದೀರಂತ. ಅಪ್ಪು ಸರ್ ಏನಂದ್ರು ಹಾಡು ಕೇಳಿಸ್ಕೊಂಡು? ಅವ್ರಿಗೆ ಬಹಳ ಇಷ್ಟ ಇತ್ತು ಈ ಹಾಡು. ಅವರು ನೀವ್ ಹಾಡಿದ್ದಲ್ಲ ಇದು ಹಾಡು ಸೂಪರ್ ಅಂತ ಹೇಳೋರು. ಅಂಡ್ ಅವ್ರಿಗೆ ಹಿಂದೆನು ಬಹಳಷ್ಟು ಹಾಡುಗಳು ಹಾಡಿದೆ. ಹಿ ವುಡ್ ಆಲ್ವೇಸ್ ಕಮ್, ಅವ್ರನ್ನ ಎಲ್ಲಿದ್ರು ಬಂದು ಮಾತಾಡ್ಸಿ ಆ ಹಾಡು ನೀವು ಚೆನ್ನಾಗಿ ಹಾಡಿದ್ದೀರಾ ಅಂತ ಅಪ್ರಿಶಿಯೇಟ್ ಮಾಡಿ ಹೋಗೋರು. ಆಸ್ಟ್ರೇಲಿಯನ್ ಕ್ರಿಕೆಟರ್ ಡೇವಿಡ್ ವಾರ್ನರ್ ಅವರು ಈ ಹಾಡನ್ನ ಹಾಕಿ ಅವ್ರ ಮಗಳು ಐ ಲವ್ ಯು ಡ್ಯಾಡಿ ಅಂತ, ದಟ್ ಇಸ್ ಟ್ಯಾಗ್ಡ್ ಇನ್ ಮೈ ಇನ್ಸ್ಟಾಗ್ರಾಮ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ರೇಡಿಯೋ ಸಿಟಿ ಮ್ಯೂಸಿಕ್ ಫೆಸ್ಟ್ ಮತ್ತೆ ಬಂದಿದೆ. ಮತ್ತೆ ಆರ್ಟಿಸ್ಟ್ ಗಳು ನಮ್ ಜೊತೆ ಇರ್ತಾರೆ ಸ್ಟುಡಿಯೋದಲ್ಲಿ. ಅವರ ಹಾಡುಗಳ ಬಗ್ಗೆ ಮಾತಾಡ್ತೀವಿ, ಆ ಹಾಡಿನ ಹಿಂದಿರುವಂತ ಕಥೆಗಳ ಬಗ್ಗೆ ಮಾತಾಡ್ತೀವಿ. ಕೆಲವೊಂದು ಜನರಿಗೆ ಹಾಡುಗಳು ಮಾತ್ರ ಗೊತ್ತಿರುತ್ತೆ, ಆದ್ರೆ ಆ ಹಾಡು ರೆಕಾರ್ಡಿಂಗ್ ಆಗೋ ಟೈಮಲ್ಲಿ ಆಗಿರ್ಬೋದು, ಅಥವಾ ಆ ಹಾಡು ಹುಟ್ಕೊಂಡಿದ್ ಹೆಂಗೆ, ಈ ತರ ವಿಷಯಗಳು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಮಜಾ ಆಗಿರುತ್ತೆ. ಸೊ ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ಸ್ಪೆಷಲ್ ಎಪಿಸೋಡ್. ನಮ್ ಜೊತೆ ಇರೋದು, ಇವರ ಹಾಡನ್ನ ಕೇಳಿಸ್ಕೊಂಡಾಗೆಲ್ಲ ನನಗೆ ನಮ್ಮ ಅಪ್ಪನೇ ನೆನಪಾಗ್ತಾರೆ. ಅಪ್ಪ ಐ ಲವ್ ಯು ಪಾ. ಎಸ್, ಅನುರಾಧ ಭಟ್ ಅವರು ನಮ್ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ. ಎಂಚೊಲ್ಲರ್ ಯಾನ್ ಸೂಪರ್ ಅದಿಲ್ಲ. ಊರಲ್ಲಿ ಭಯಂಕರ ಮಳೆ ಅಂತೆ. ಹೌದು, ಕೇಳ್ಪಟ್ಟೆ. ಊರಿಗೆ ಹೋಗೋಣ ಅಂದ್ರೆ ಇವಾಗ ಹೋಗಕ್ಕಾಗಲ್ಲ, ಎಲ್ಲ ರೋಡ್ಸ್ ತುಂಬಿದೆ. ಪ್ರಕೃತಿ ಆಟ ಆಡ್ತಾ ಇದೆ, ಮಳೆ ಜೋರಾಗಿ ಬರ್ತಾ ಇದೆ. ಸೊ ಮುಂಗಾರು ಮಳೆ ಸೀಸನ್ ಅಲ್ಲಿ ನಮ್ಮ ಮ್ಯೂಸಿಕ್ ಫೆಸ್ಟ್ ನಡೀತಾ ಇದೆ. ಸೊ ಅನುರಾಧ ಭಟ್ ಅವರು ಇವತ್ತು ನಮ್ ಜೊತೆ ಇರ್ತಾರೆ. ಅವರ ಹಾಡುಗಳ ಜೊತೆಗೆ ಅವರ ಹಾಡಿನ ಹಿಂದಿರುವಂತ ಕಥೆಗಳ ಬಗ್ಗೆ ನಾವು ಮಾತಾಡ್ತೀವಿ. ಅಂಡ್ ಅನುರಾಧ ಅವರೇ, ಹೇಗಿದೆ ಜೀವನ? ಚೆನ್ನಾಗಿದೆ, ಚೆನ್ನಾಗಿದೆ, ಮೆಲೋಡಿಯಸ್ ಆಗಿದೆ, ಆರಾಮಾಗಿದೆ. ಯಾವ ಹಾಡುಗಳನ್ನ ಕೇಳೋದಕ್ಕೆ ಸಿಗ್ತಾ ಇದೆ? ಕೇಳೋದಕ್ಕೆ ಅಂದ್ರೆ ನೆಕ್ಸ್ಟ್ ಬರುವಂತ ಹಾಡುಗಳು ನಿಮ್ದು? ಬರುವಂತ ಹಾಡುಗಳು ಬಹಳಷ್ಟಿದೆ. ಒಂದು ಪ್ಯಾನ್ ಇಂಡಿಯಾ ಮೂವಿ ಕೂಡ. ಓ ಮೈ ಗಾಡ್. ಓಕೆ, ಎಸ್, ಸೂಪರ್, ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ನಿಮ್ಮ ಹಾಡುಗಳ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ನಾನೊಂದು ಕ್ವಿಕ್ ಆಗಿ ತಿಳ್ಕೋಬೇಕು, ಈ ಸಂಗೀತದಲ್ಲಿ ಆಸಕ್ತಿ ಬಂದಿದ್ದು ಹೆಂಗೆ? ನಿಮ್ಮ ಒಂದು ಇನಿಷಿಯಲ್ ಡೇಸ್ ಹೆಂಗಿತ್ತು ಇಂಡಸ್ಟ್ರಿಯಲ್ಲಿ? ಸಂಗೀತದಲ್ಲಿ ಆಸಕ್ತಿ ತುಂಬಾ ಚಿಕ್ಕವಳಿ. ನಾನು ಅದೇ ABCD ಈ ಕಲಿಯೋಕ್ ಮುಂಚೆನೆ ನಾನು ಹಾಡೋಕ್ ಶುರು ಮಾಡಿದ್ದೆ ಮನೇಲಿ. ಆ ಇಂಟ್ರೆಸ್ಟ್ ನೋಡಿನೇ ನನ್ನನ್ನ ಕ್ಲಾಸಸ್ಗೆ ಸೇರಿಸಿದ್ದು. ಸೊ ಅಲ್ಲಿಂದಾನೇ ಹಾಡು 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 ಬರೀ ಹಾಡು. ಅಂಡ್ ಸೀರಿಯಸ್ಲಿ ನಾನು ಮ್ಯೂಸಿಕ್ಗೆ ನಾನು ಸಿಂಗರೇ ಆಗ್ಬೇಕು, ಪ್ಲೇ ಬ್ಯಾಕ್ ಸಿಂಗರೇ ಆಗ್ಬೇಕು ಅಂತಾನೆ ನಾನು ಆವಾಗ್ಲೇ ಮೈ ಟೀನೇಜ್ ಆಗ್ಲೇ ಡಿಸೈಡ್ ಮಾಡಿದ್ದೆ. ಅಂಡ್ ಲಕ್ಕಿಲಿ ಎಲ್ಲ ಫೆಲ್ ಇನ್ ಪ್ಲೇಸ್. ಮೊದಲ ಅವಕಾಶ ನನಗೆ SPB ಸರ್ ಜೊತೆ ವೇದಿಕೆ ಮೇಲೆ ಹಾಡೋದಕ್ಕೆ ಅವಕಾಶ. ಅದೇ ನನ್ನ ಮೊದಲ ಅವಕಾಶ. ತುಂಬಾ ಸಿಂಗರ್ಗಳು ಅದೊಂದು ಡ್ರೀಮ್. ಅದು ಹೌದು, ಅದು ಅಂದ್ರೆ ಒಂದು ಕಾರ್ಯಕ್ರಮ, ಎದೆ ತುಂಬಿ ಹಾಡುವೆನು ಅಂತ. ಕಾಂಪಿಟಿಷನ್ ಶುರು ಆಗೋಕ್ ಮುಂಚೆ ಅವರು ಎಲ್ಲ ಪ್ರೊಫೆಷನಲ್ ಸಿಂಗರ್ಸ್ ಜೊತೆ ಹಾಡ್ತಾ ಇದ್ರು. ಆ ಪ್ರೊಫೆಷನಲ್ ಸಿಂಗರ್ಸ್ ಹಾಡಿದ ನಂತರ ಕೊನೆಯಲ್ಲಿ ಒಂದು ಎಪಿಸೋಡ್ ಎಂಡ್ ಅಲ್ಲಿ ನನ್ ಜೊತೆ ನಿಮ್ಗೂ ಹಾಡೋಕೆ ಇಷ್ಟ ಇದ್ರೆ ನಿಮ್ಮ ಹಾಡನ್ನ ರೆಕಾರ್ಡ್ ಮಾಡಿ ನನಗೆ ಕಳಿಸಿ ಅಂತ ಒಂದು ಆಡ್ ಬಂತು. ನಾನ್ ಕಳಿಸ್ದೆ. ಕಳಿಸಿ ಐ ಗಾಟ್ ಸಿಲೆಕ್ಟೆಡ್. ಅವ್ರ ಜೊತೆ ಹಾಡ್ದೆ, 2 ಎಪಿಸೋಡ್ಸ್ ಅವ್ರ ಜೊತೆ ಮಾಡಿದೆ. ಅಂಡ್ ಅಲ್ಲಿಂದ ನಂತರ ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ಸಾಕಷ್ಟು ಹಿಟ್ ಹಾಡುಗಳು ಲಿಸ್ಟ್ ಮೇಲೆ ಲಿಸ್ಟ್ ಬೆಳಿತಾನೆ ಹೋಗುತ್ತೆ. ಸೊ ಇವತ್ತು ಅನುರಾಧ ಭಟ್ ಅವರ ಹಾಡುಗಳ ಬಗ್ಗೆ ಮಾತನಾಡ್ತೀವಿ. ಸೊ ನಾವು ಫಸ್ಟ್ ಪ್ಲೇ ಮಾಡ್ತಿರೋ ಹಾಡು ಜರಾಸಂಧ ಸಿನಿಮಾದು ಅವರಿವರ ಜೊತೆ. ಸೊ ಈ ಹಾಡು ನಾನ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾವಾಗ್ಲೂ ಕೇಳ್ತಾ ಇದ್ದೆ ನಾನು ಜರಾಸಂಧ ಸಿನಿಮಾ ಬಂದಾಗ. ಬಿಕಾಸ್ ಅವಾಗ ಈ ಮೊಬೈಲ್ ಗಳಲ್ಲಿ ಇಂಟರ್ನೆಟ್ ಎಲ್ಲ ಇರ್ಲಿಲ್ಲ, ಅಂತ ಬರೋದು ಇಂಟರ್ನೆಟ್. ಅಂಡ್ ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ ಹೋದ್ರೆ ಹಾಡುಗಳು ಡೌನ್ಲೋಡ್ ಮಾಡೋದಕ್ಕೆ ಸಿಗ್ತಾ ಇತ್ತು. ಸೊ ಡೌನ್ಲೋಡ್ ಮಾಡ್ಕೊಂಡು, ಅದು ಕೀಪ್ಯಾಡ್ ಫೋನ್ಗಳು, MP3 ಫೋನ್ಗಳು, ಆ ಫೋನ್ ಅಲ್ಲಿ ನಾನು ಕೇಳಿಸ್ಕೊಳ್ತಾ ಇದ್ದಂತ ಹಾಡುಗಳಿದು ಜರಾಸಂಧ ಹಾಡುಗಳೆಲ್ಲ. ಸೊ ಇಂಟರ್ನೆಟ್ ರೆವಲ್ಯೂಷನ್ ಆಗೋದಕ್ಕಿಂತ ಮುಂಚೆ. ಸೊ ಈ ಹಾಡಿನ ಬಗ್ಗೆ ವಿಶೇಷವಾಗಿ ಏನಿಲ್ಲ. ಆಕ್ಚುಲಿ ಥ್ಯಾಂಕ್ಫುಲ್ ಟು ಶಶಾಂಕ್ ಅವರು, ಇದರ ನಿರ್ದೇಶಕರು. ಅವರು ಡಿಸೈಡ್ ಮಾಡಿದ್ರು ನನ್ನ ಹತ್ರನೇ ಹಾಡಿಸ್ಬೇಕು ಅಂತ. ಅಂಡ್ ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಟ್ರ್ಯಾಕ್ ಅಥವಾ ಫೈನಲ್ ಆಗಿ ಕರೀತಾ ಇದಾರೋ ಏನೂ ಗೊತ್ತಿಲ್ಲ. ಹೋಗಿ ಅರ್ಜುನ್ ಜನ್ಯ ಸರ್ ಕರೆದಿದ್ರು, ಹೋಗಿ ಹಾಡ್ದೆ, ಚೆನ್ನಾಗಿದೆ ಹಾಡು ಅನ್ಸ್ತು. ರಿಲೀಸ್ ಆದ್ಮೇಲೆ ನನ್ಗೆ ಗೊತ್ತು ಅದು ಸೋನು ನಿಗಮ್ ಅವ್ರ ಜೊತೆ ಅದು ಡಿವೈಟ್ ಆಗಿತ್ತು ಅಂತ.
ಅಂಡ್ ಬಹಳಷ್ಟು ಒಳ್ಳೆ ರಿವ್ಯೂಸ್ ಇತ್ತು ಅದಕ್ಕೆ. ಜನ ತುಂಬಾ ಇಷ್ಟಪಟ್ರು. ಟಿವಿಯಲ್ಲೆಲ್ಲ ಅವಾಗ ಪ್ಲೇ ಆಗ್ತಾ ಇತ್ತು, ನಿಮ್ಮ ರೇಡಿಯೋದಲ್ಲೂ ಬಹಳಷ್ಟು ಸಲ ಬರ್ತಾ ಇತ್ತು, ಇವಾಗ್ಲೂ ಬರ್ತಾ ಇರುತ್ತೆ ಅಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲೂ ರೀಲ್ಸ್ ಎಲ್ಲ ಮಾಡಿ ಟ್ಯಾಗ್ ಮಾಡ್ತಾ ಇರ್ತಾರೆ. ಸೊ ಅಂಡ್ ರೀಲ್ಸ್ ಅಲ್ಲಿ ಯಾವ ಹಾಡು ಯಾವ ಟೈಮ್ ಅಲ್ಲಿ ಹೆಂಗ್ ವೈರಲ್ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ. ಈಗ ನೋಡಿ ಅದು ಎಷ್ಟೋ ವರ್ಷ ಆದ್ಮೇಲೆ ಅದು ಏನಿಲ್ಲ ಅಲ್ವಾ, ಕರಿಮಣಿನಲ್ಲಿ 25 years ಹಿಂದೆ ಸಾಂಗ್ ಅನ್ಸುತ್ತೆ ಅದು. So you never know when it clicks, but yeah, it's a special song for me. Okay. ಇದು ನಮ್ಮ ಕಿಚ್ಚ ಸುದೀಪ್ ಅವರ ಹಾಡು ವೀರ ಮದಕರಿ ಸಿನಿಮಾ ಬಂದಾಗ ಇವಾಗ್ಲೂ ಈ ಹಾಡಿಗೆ ತುಂಬಾ ಜನ ರೀಲ್ಸ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಲೈನ್ ಇದೆ, ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ. ಸೊ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಸ್ವೀಟ್ ಮೆಮೊರೀಸ್ ಇದ್ರ ಬಗ್ಗೆ. ಅಗೇನ್ ಇದು ಜಂಕಾರ್ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗಿದ್ದು. ಭರತ್ ಅಂತ ಜಂಕಾರ್ ಮ್ಯೂಸಿಕ್ ಏನಿದೆ ಅವ್ರ ಅದ್ರ ಪ್ರೊಪ್ರೈಟರ್ ಅವ್ರು ಕರೆದಿದ್ದು, ನಾವು ಟ್ರ್ಯಾಕ್ ಇದೆ ಹಾಡಿ ಅಂತ. ಸೊ ಅದು ತೆಲುಗು ಸಾಂಗ್ಸ್ದು, ತೆಲುಗು ಸಾಂಗ್ಸ್ದೇ ರೀಮೇಕ್ ಅದು. ಅಂಡ್ ಕವಿರಾಜ್ ಅವರು ಸಾಹಿತ್ಯ ಬರ್ದಿದ್ರು. ನಾನ್ ಸ್ಟುಡಿಯೋಗೆ ಹೋದಾಗ ಯಾರು ಇಲ್ಲ, ಸೌಂಡ್ ಇಂಜಿನಿಯರ್ ನಾನು ಅಷ್ಟೇ. ತೆಲುಗು ಸಾಂಗ್ ಒಂದ್ಸಲ ಕೇಳಿಸಿದ್ರು, ದಿಸ್ ಇಸ್ ಅ ಟ್ಯೂನ್ ಅಂದ್ರು. ಬಟ್ ಅದೇ ಏನು ಕಾಪಿ ಮಾಡ್ಬೇಕಂತ ಏನಿಲ್ಲ, ಯುರ್ ಫ್ರೀ ಟು ಡೂ ಎನಿಥಿಂಗ್ ಅಂತ ಹೇಳಿದ್ರು. ಸರಿ, ಸಾಹಿತ್ಯ ಬಂತು, ಹೋಗಿ ಹಾಡ್ದೆ. ಹಾಡಾದ್ಮೇಲೆ ಸೌಂಡ್ ಇಂಜಿನಿಯರ್ ಅವರು ಬಹಳ ಸೀನಿಯರ್ ಮೋಸ್ಟ್ ಸೌಂಡ್ ಇಂಜಿನಿಯರ್. ಸೊ ಹಿ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ಈ ತರ ಟೋನ್ ಚೆನ್ನಾಗಿದೆ, ಹೀಗೆ ಕಂಟಿನ್ಯೂ ಮಾಡಿ, ಈ ತರನೇ ಹಾಡ್ತಾ ಹೋಗಿ ಅಂತೆಲ್ಲ ಹಾಡಿ ಬಂದೆ. ಅಂಡ್ ದೆನ್ ಐ ಥಿಂಕ್ ಆ ಸಾಂಗ್ದು MM ಕೀರವಾಣಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಕನ್ನಡದಲ್ಲಿ ಅದರ ಜವಾಬ್ದಾರಿ ರಾಜೇಶ್ ರಾಮನಾಥ್ ಸರ್ ತಗೊಂಡಿದ್ರು. ಅಂಡ್ ಹಿ ಹರ್ಡ್ ದಟ್ ಸಾಂಗ್ ಅಂಡ್ ಹಿ ಸೆಡ್, ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ, ಇದನ್ನೇ ರಿಟೇನ್ ಮಾಡೋಣ ಅಂತ ಹಿ ಸಜೆಸ್ಟೆಡ್. ಅದಾದ್ಮೇಲೆ ಸುದೀಪ್ ಸರ್ ಕೇಳಿದ್ರು, ಇನ್ನೊಂದು ಸಾಂಗ್ ಕರೆದ್ರು, ಜಿಂತಾತ್ತ ಚತ. ಸೊ ಅಂದ್ರೆ ಜುಮ್ ಜುಮ್ ಮಾಯಾ ಅಂಡ್ ಜಿಂತಾಕ್ತಾ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್, ಬಿಕಾಸ್ ಸುದೀಪ್ ಸರ್ ಬಂದು ಸ್ಟುಡಿಯೋ ಕೂರಿಸಿ, ಇದು ಈ ಸಿಚುವೇಶನ್ ಅಲ್ಲಿ ಬರುತ್ತೆ, ಈ ತರ ಬೇಕು ನನಗೆ, ವಾಯ್ಸ್ ಟೋನ್ ಈ ತರ ಬೇಕು, ಈ ತರ ಎಕ್ಸ್ಪ್ರೆಷನ್ ಬೇಕು ಅಂತ ಹೇಳಿ ಕೂರಿಸಿ ಹಾಡಿಸಿ. ಸೊ ದಿಸ್ ಸಾಂಗ್ ವೀರ ಮದಕರಿ ಮೂವಿ ಇಟ್ ಸೆಲ್ಫ್ ಇಸ್ ವೆರಿ ಸ್ಪೆಷಲ್ ಫಾರ್ ಮಿ. ಸೊ ಮೂವಿ ಹಿಟ್ ಆಯ್ತು, ಮೂವಿ ಜೊತೆಗೆ ಹಾಡು ಕೂಡ ಸೂಪರ್. ನನ್ನ ಫಸ್ಟ್ ಸೂಪರ್ ಹಿಟ್ ಸಾಂಗ್ ಇದು. ನನ್ನ ಕರಿಯರ್ ನ ಫಸ್ಟ್ ಸೂಪರ್ ಹಿಟ್ ಸಾಂಗ್ ಇಸ್ ಜುಮ್ ಜುಮ್ ಮಾಯಾ. ನೋಡ್ರಿ, ಅನುರಾಧ ಭಟ್ ಅವ್ರಿಗೆ ತುಂಬಾ ಸ್ಪೆಷಲ್ ಈ ಹಾಡು, ಜುಮ್ ಜುಮ್ ಮಾಯಾ ಹಾಡು. ಮುಂದಕ್ಕೆ ಪ್ಲೇ ಆಗ್ತಿರುವಂತ ಹಾಡು ಜಾನು ಸಿನಿಮಾದ್ದು ಅಂದವಾದ ಅನಾಹುತ. ಕರೆಕ್ಟ್. ಸೊ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ, ಈ ಸಾಂಗ್ ಹರಿಕೃಷ್ಣ ಸರ್ ಮ್ಯೂಸಿಕ್. ನಾನು ಟ್ರ್ಯಾಕ್ ಹಾಡಿದ್ದೆ ಬೆಂಗಳೂರಲ್ಲಿ, ಅಶ್ವಿನಿ ಸ್ಟುಡಿಯೋ ಇರಬೇಕು, ಅಲ್ಲಿ ಹಾಡಿ ಎಲ್ಲ ಆಯ್ತು. ಟ್ರ್ಯಾಕ್ ಅಂತಾನೆ ಹಾಡ್ಸಿದ್ರು. ಅದಾದ್ಮೇಲೆ ಫೈನಲ್ಗೆ ಕೂಡ ನನ್ನ ವಾಯ್ಸ್ ಅನ್ನೇ ರಿಟೇನ್ ಮಾಡ್ಬೇಕು ಅಂತ ಹರಿ ಸರ್ ಡಿಸೈಡ್ ಮಾಡಿದ್ರು. ಬಟ್ ಇನ್ನೊಂದ್ ಸ್ವಲ್ಪ ಪಾಲಿಶ್ಡ್ ಆಗಿ ಬರ್ಬೇಕು ಫೈನಲ್ ಅಂದ, ಇನ್ನೊಂದ್ಸಲ ಹಾಡಿ, ಅದನ್ನೇ ರಿಟೇನ್ ಮಾಡಲ್ಲ, ಇನ್ನೊಂದ್ಸಲ ಹಾಡಿ ಅಂತ ಹೇಳಿದ್ರು. ಸರಿ ಆಯ್ತು, ಹಾಡ್ತೀಯಾ ಅಂತ ಕೇಳಿದ್ರು. ಸಾರಿ, ಇನ್ನೊಂದ್ಸಲ ಹಾಡ್ತೀಯಾ, ಹಾಗೆ ಹಾಡೋ ಹಂಗಿದ್ರೆ ಮಾತ್ರ, ಹಾಡಿಲ್ಲ ಅಂದ್ರೆ ಅದೇ ಇಡ್ತೀನಿ ಅಂತ ಹೇಳಿದ್ರು. ಸಾರಿ, ದಟ್ ವಾಸ್ ವಾಟ್ ಹಿ ಸೆಡ್. ಅದೇ ಎಕ್ಸ್ಪ್ರೆಷನ್, ಅದೇ ಟೋನ್, ಹಾಗೆ ಬೇಕಮ್ಮ, ಅದೇ ಹಂಗೆ ಹಾಡೋ ಹಂಗಿದ್ರೆ ಬಂದು ಹಾಡ್ಬಿಡಿ, ಇಲ್ಲ ಅಂದ್ರೆ ಇದನ್ನೇ ಇಡ್ತೀನಿ ಅಂತ. ಇಲ್ಲ ಐ ವಿಲ್ ಸಿಂಗ್ ಅಂತ ಹೇಳಿ ಚೆನ್ನೈಯಲ್ಲಾಗಿತ್ತು ರೆಕಾರ್ಡಿಂಗ್, ದ ಫೈನಲ್ ವರ್ಷನ್. ಅಂಡ್ ಆ ಹಾಡು ಕೇಳಿ ಬಹಳಷ್ಟು ಜನ ನನಗೆ, ಐ ಗಾಟ್ ಮೆನಿ ಮೋರ್ ಆಪರ್ಚುನಿಟೀಸ್. ಫಿಮೇಲ್ ಸೋಲೋ ಹಾಡುಗಳು ಇದ್ದಾಗ ದೇ ವುಡ್ ಕಾಲ್ ಮೀ. ಸೊ ಒಂಥರ ಒಳ್ಳೆ ಹಾಡು, ವೆರಿ ಮೆಲೋಡಿಯಸ್ ಅಂಡ್ ಒಂದು ಬ್ರೇಕ್ ಪಾಯಿಂಟ್ ತರ ಆಯ್ತದು. ಎಸ್, ಆ ಜಾನು ಸಿನಿಮಾ ರಿಲೀಸ್ ಆದಾಗ ಯಾವುದೇ ಮ್ಯೂಸಿಕ್ ಚಾನೆಲ್ ಹಾಕಿದ್ರೆ ಕನ್ನಡದಲ್ಲಿ ಅದೇ ಹಾಡು ಬರ್ತಾ ಇತ್ತು. ಸೊ ಆ ಒಂದು ಹಾಡು ದೀಪಾ ಸನ್ನಿಧಿ ಅವ್ರ, ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹಾಡು. ಸೊ ನೋಡಿ, ನಾವು 3 ಹಾಡುಗಳನ್ನ ಪ್ಲೇ ಮಾಡಿದ್ವಿ, ಇವಾಗ ಪ್ಲೇ ಮಾಡ್ತಾ ಇದೀವಿ. ಸೊ 3 ಕೂಡ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು. ದುನಿಯಾ ವಿಜಯ್ ಅವ್ರ ಸಿನಿಮಾ ಆಯ್ತು ಜರಾಸಂಧ, ಕಿಚ್ಚ ಸುದೀಪ್ ಅವರ ಸಿನಿಮಾ ಆಯ್ತು ವೀರ ಮದಕರಿ, ರಾಕಿಂಗ್ ಸ್ಟಾರ್ ಯಶ್ ಅವರ ಜಾನು. ಸೊ ನೆಕ್ಸ್ಟ್ ಇನ್ನಷ್ಟು ಹಾಡುಗಳು ಬರೋದಿದೆ. ಅಂಡ್ ರೈಟ್ ನಾವು ಪ್ಲೇ ಆಗ್ತಾ ಇದೆ ಜಾನು ಸಿನಿಮಾದ ಈ ಒಂದು ಹಾಡು, ಕದ್ದು ಮುಚ್ಚಿ, ನಮ್ಮ ಮ್ಯೂಸಿಕ್ ಫೆಸ್ಟ್ ಅಲ್ಲಿ. ಇದು ತುಂಬಾ ಸ್ಪೆಷಲ್ ಆಕ್ಚುಲಿ. ಈ ಹಾಡಲ್ಲಿ ಒಂದು ವಿಸಿಲ್ ಬಿಟ್ಟು ಬರುತ್ತೆ ಆಯ್ತಾ, ಎಷ್ಟೋ ಜನರು ಫೇವ್ರೇಟ್ ಅದು. ಈ ಹಾಡು ಎಷ್ಟು ಮುದ್ದು ಮುದ್ದಾಗಿದೆ ಅಂತ ಹೇಳಿದ್ರೆ ಅಷ್ಟೇ ಮುದ್ದು ಮುದ್ದಾಗಿ ಹಾಡಿದೀರ. ಪರಾರಿ ಸಿನಿಮಾದ ಹಾಡು. ಪರಾರಿ, ಎಸ್, ಅನೂಪ್ ಸೀಳಿನ್ ಅವರ ಸಿನಿಮಾ ಇದು.
ಅನೂಪ್ ಅವ್ರಿಗೆ ನಾನು ಬಹಳಷ್ಟು ಹಾಡುಗಳನ್ನ ಹಾಡಿದ್ದೀನಿ. ಅಂಡ್ ಅದ್ ಏನಂತ ಗೊತ್ತಿಲ್ಲ, ಅದು ಏನೋ ನಮ್ಮ ಕಾಂಬಿನೇಷನ್ ವರ್ಕ್ ಆಗ್ತಾ ಇತ್ತು. ಅವ್ರಿಗೆ ನಾನು ಹಾಡಿರೋ ಹಾಡುಗಳೆಲ್ಲಾನು ಹಿಟ್ ಆಗಿದೆ. ಸ್ಟಾರ್ಟಿಂಗ್ ಫ್ರಮ್ ಸಿದ್ಲಿಂಗು, ಎಲ್ಲೆಲ್ಲೋ ಓಡುವ ಮನಸ್ಸೆ ಇರ್ಬೋದು, ಹಾಗೆ ಇದು ಪರಾರಿದು. ಅಂಡ್ ಬಹಳ ಮಜವಾಗಿ ಹಾಡಿದ್ದು. ಅಂಡ್ ಫುಲ್ ಇದು ಫ್ರೀಡಮ್. ನಿಮ್ ಹಾಡು ಹೇಗ್ ಬೇಕೋ ಹಾಡಿ ಅಂತಾನೆ ಅವ್ರು ಯಾವಾಗ್ಲೂ, ಹಿ ನೆವರ್ ರಿಸ್ಟ್ರಿಕ್ಟ್ ಮಾಡಲ್ಲ ಅವರು. ನಮಗೆ ಬಿಟ್ಬಿಡ್ತಾರೆ, ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಬಿಡ್ತಾರೆ. ಅಂಡ್ ಅವರು ಒಬ್ರು ಸಿಂಗರ್ ಆಗಿರೋದ್ರಿಂದ ಕೆಲವೊಂದು ಅವರೇ ಹಾಡಿ ಈ ತರ ಇದ್ರೆ ಚೆನ್ನಾಗಿರುತ್ತೆ, ಆ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೆಲವೆಲ್ಲ ಹಾಡ್ಸೋದು ಇದೆ. ಸೊ ಹಾಗೆ ಅಗೇನ್ ಅ ವೆರಿ ಸ್ಪೆಷಲ್ ಸಾಂಗ್. ಅಂಡ್ ಟ್ರಾವೆಲಿಂಗ್ ಕೈಂಡ್ ಆಫ್ ಅ ಸಾಂಗ್. ಟ್ರಾವೆಲ್ ಮಾಡುವಾಗ ಅಂದ್ರೆ ಅದು ನನ್ನ ಇಮ್ಯಾಜಿನೇಷನ್ ಅಲ್ಲಿ ಹಾಡ್ ಕೇಳಿದ್ರೆ ಎಲ್ಲೋ ಟ್ರಾವೆಲ್ ಮಾಡ್ಬೇಕನ್ಸುತ್ತೆ. ಸೊ ಇನ್ಫ್ಯಾಕ್ಟ್ ಸೀಸನ್ 1 ಅಲ್ಲಿ ಅನೂಪ್ ಸೀಣಿನವ್ರು ಬಂದಾಗ ನಾನು ಪರಾರಿ ಸಿನಿಮಾದ ಬಗ್ಗೆ ಮಾತಾಡಿದ, ಅವಾಗ ಸಿದ್ಲಿಂಗು ಸಿನಿಮಾದ ಹಾಡುಗಳನ್ನ ಪ್ಲೇ ಮಾಡಿದ್ವಿ. ಸೊ ಅವಾಗ ಅವರು ನಿಮ್ ಬಗ್ಗೆನೂ ತುಂಬಾ ಮಾತಾಡಿದ್ರು. ಯಾಕೆ ನಾನು ಯಾವಾಗ್ಲೂ ಕನ್ನಡದ ಹಾಡುಗಾರರ ಕೈಯಲ್ಲೇ ಹಾಡನ್ನ ಹಾಡಿಸ್ತೀನಿ ಅಂತ, ಅದ್ರ ಬಗ್ಗೆ ಕೂಡ ತುಂಬಾ ಸ್ವೀಟ್ ಆಗಿ ಮಾತಾಡಿದ್ರು. ಎಸ್ ಹೌದು, ಅವರು ಯಾವಾಗ್ಲೂ ಮೊದಲ ಆದ್ಯತೆ ಕನ್ನಡದ ಗಾಯಕ ಗಾಯಕಿಯರೇ ಆಗಿರ್ತಾರೆ. ಸೊ ಅವರ ಬಹಳಷ್ಟು ಸಿನಿಮಾಗಳಿಗೆ ಹೇಳಿದ್ನಲ್ಲ ಒಳ್ಳೊಳ್ಳೆ ಹಾಡುಗಳು ಕೊಡ್ತಾ ಬಂದಿದ್ದಾರೆ. ಸುಬಾ, ಸೊ ಈಗ ಒಂದು ಸಿನಿಮಾ ಅಂತ ಹೇಳಿದಾಗ ಸಿನಿಮಾಗೆ ಟೈಟಲ್ ಇರುತ್ತೆ. ಆದ್ರೆ ನಮ್ಮ ಉಪೇಂದ್ರ ಅವರು ಒಂದು ಟ್ರೆಂಡ್ ನ ತಂದ್ರು, ಸಿನಿಮಾಗಳಿಗೆ ಬರೀ ಸಿಂಬಲ್ ನ ಇಡೋದು. ಕರೆಕ್ಟ್. ಸೂಪರ್ ಆಗಿರ್ಬೋದು, ಎ ಆಗಿರ್ಬೋದು. ಸೊ ಈ ತರ ಟ್ರೆಂಡ್ ನ ತಂದ್ರು. ಅದೇ ಟ್ರೆಂಡ್ ಅಲ್ಲಿ ಬಂದಂತ ಒಂದು ಸಿನಿಮಾ ವಿಕ್ಟ್ರಿ. ಸೊ ಈ ಸಿನಿಮಾದಲ್ಲಿ ಎಷ್ಟು ಮಜವಾದ ಹಾಡುಗಳಿದೆಯೋ ಅಷ್ಟೇ ಬ್ಯೂಟಿಫುಲ್ ಮೆಲೋಡಿ ಹಾಡು ಕೂಡ ಒಂದಿದೆ. ದಟ್ ಈಸ್ ಕಣ್ಣ ಮಿಂಚೆ. ಶರಣ್ ಅವರ ಒಂದು ಲವರ್ ಬಾಯ್ ಟೀಮಲ್ಲಿ ನಾವು ನೋಡಿರುವಂತ ಹಾಡು ಇದು. ಈ ಕಣ್ಣ ಮಿಂಚೆ ಹಾಡನ್ನು ಕೂಡ ಅಷ್ಟೇ ಸುಂದರವಾಗಿ ಹಾಡಿರೋದು ನಮ್ಮ ಅನುರಾಧ ಭಟ್ ಅವರು. ಸೊ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ, ಮತ್ತೆ ಅನುರಾಧ ಭಟ್ ಅರ್ಜುನ್ ಜನ್ಯ ಕಾಂಬಿನೇಷನ್. ಹೌದು, ಅರ್ಜುನ್ ಸರ್ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರು ಎಷ್ಟು ಒಳ್ಳೊಳ್ಳೆ ಹಾಡುಗಳು ನನಗೆ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಈ ಹಾಡು ನನಗೆ ಗೊತ್ತಿಲ್ಲ, ನಾನು ಒಂದೇ ಸಲ ಹಾಡಿದ್ದು, ಬಟ್ ಅದು 3 ವರ್ಷನ್ ಬಂತು. ಹೇಗೆ ಅಂದ್ರೆ ಒಂದು ಡ್ಯೂಯೆಟ್ ವರ್ಷನ್, ಅಗೇನ್ ನಂದು ಪ್ಯಾಥೋ ಬಿಟ್ ಒಂದಿದೆ. ನಾನದು ಸೆಪರೇಟ್ ಆಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಲೈಕ್ ಒಂದೇ ಫ್ಲೋ ಅಲ್ಲಿ ಹಾಡ್ತಾ ಹೋಗಿದ್ದು. ಕಣ್ಣ ಮಿಂಚೆ ಜೊತೆ ಕಣ್ಣ ನೀರೇ ಅಂತಾನು ಒಂದು ಬಿಟ್ಟಿದೆ. ಸೊ ಬಹಳಷ್ಟು ಜನ ಅದನ್ನ ಆ ಡ್ಯೂಯೆಟ್ ವರ್ಷನ್ ನ ಕೇಳ್ತಾರೆ. ಅಂಡ್ ದೆನ್ ದೇರ್ ಇಸ್ ಒನ್ ಮೇಲ್ ವರ್ಷನ್, ಫುಲ್ ಸೋನು ನಿಗಮ್ ಅವ್ರದೇ ವರ್ಷನ್. ಅಂಡ್ ಈ ಪ್ಯಾಥೋ ಬಿಟ್ ಇತ್ತೀಚೆಗೆ ತುಂಬಾ ಜನ ಅದನ್ನ ಪ್ಲೇ ಮಾಡ್ಕೋತಾ ಇದ್ದಾರೆ ರೀಲ್ಸ್ ಅಲ್ಲಿ. ಅಂಡ್ ದೆನ್ ಅದು ಎಲ್ಲೂ ಸಾಂಗ್ ಅಂತ ನೀವು ಹುಡ್ಕೋಕ್ ಹೋದ್ರೆ ನಿಮ್ಗೆ ಅದ್ರದ್ದು ವಿಡಿಯೋ ಸಿಗಲ್ಲ. ಐ ಥಿಂಕ್ ಇಟ್ ವಾಸ್ ಒನ್ ಬ್ಯಾಕ್ ಗ್ರೌಂಡ್ ತರ ಯೂಸ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಯಾರು ಅವರೇ ಅದನ್ನ ಆ ಸಾಂಗ್ ನ ಅವ್ರಿಗೆ ಬೇಕಾದಂಗೆ ವಿಡಿಯೋ ಮಾಡ್ಕೊಂಡು ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಸೊ ದಟ್ ಈಸ್ ದಿ ಓನ್ಲಿ ಲಿಂಕ್ ಐ ಗಾಟ್ ಫಾರ್ ದಟ್ ಸಾಂಗ್. ನಾನು ನನ್ನ ಹಾಡುಗಳನ್ನ ಬಹಳಷ್ಟು ಸರ್ಚ್ ಮಾಡ್ತಾ ಇದ್ದಾಗ ಈ ಹಾಡು ಎಲ್ಲೂ ಸಿಗ್ತಾ ಇಲ್ವಲ್ಲ, ಬಿಕಾಸ್ ಐ ಹ್ಯಾವ್ ಅ ಡೇಟಾ ಬೇಸ್. ಈ ಹಾಡು ಎಲ್ಲೂ ಸಿಗ್ತಾ ಇಲ್ವಲ್ಲ ಅಂದಾಗ ಸೊ ಸಮ್ ಫ್ಯಾನ್ ಮೇಡ್ ವಿಡಿಯೋ ಏನೋ ಇದೆ ಅದು. ಸೊ ಆ ತರ ನೋಡಿದೆ. ಬಟ್ ಅದರ್ವೈಸ್ ಸಿನಿಮಾದಲ್ಲಿ ನೋಡೋದಕ್ಕೆ ನಂಗೆ ಬಹಳ ಖುಷಿ ಆಯ್ತು ಆ ಹಾಡು. ಅಂಡ್ ಅಂದ್ರೆ ಒಂದೇ ಹಾಡು 2-3 ಸಲ ಟಿವಿ ಇದು ಸಿನಿಮಾದಲ್ಲಿ ಬರುವಾಗ ಇದೆಲ್ಲ ದಟ್ ಫೀಲಿಂಗ್ ಇಸ್ ಡಿಫರೆಂಟ್. ಸೂಪರ್. ಇನ್ನೇನು ಮಳೆಗಾಲ ಶುರುವಾಯ್ತು, ಇನ್ನು ಸ್ವಲ್ಪ ಟೈಮ್ ಹೋದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದಾಗ ಉಡುಪಿ ಮಂಗಳೂರು ಕಡೆ ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಇರುತ್ತೆ. ಅಂಡ್ ಆ ಗ್ರ್ಯಾಂಡ್ ಫಂಕ್ಷನ್ ಅಲ್ಲಿ ಈ ಹಾಡು ಪ್ಲೇ ಆಗತ್ತೆ. ಅದು ನಮ್ಮ ಬಜರಂಗಿ ಸಿನಿಮಾದ ಶ್ರೀಕೃಷ್ಣ ಹಾಡು. ಶ್ರೀಕೃಷ್ಣ. ಸೊ ಅನುರಾಧ ಭಟ್ ಅವ್ರನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಇಡೀ ಕರ್ನಾಟಕವೇ ನೆನ್ಸ್ಕೊಳುತ್ತೆ. ಸೊ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ, ಈ ಹಾಡು ಆಕ್ಚುಲಿ ನಾನ್ ಹಾಡ್ಬೇಕಂತ ಇದ್ದಿದ್ದಲ್ಲ. ಅರ್ಜುನ್ ಜನ್ಯ ಸರ್ ಮುಂಚೆನೆ ಹೇಳಿದ್ರು ಇದನ್ನ ಒಬ್ರು ದೊಡ್ಡ ಸಿಂಗರ್ ಹಾಡ್ತಾರೆ ಅಂತ. ಸೊ ಅದು ತುಂಬಾ ಹೈ ರೇಂಜ್ ಇದೆ ಅದು. ಸೊ ಆ ಹಾಡು ಅವ್ರಿಗೆ ಹೋದಾಗ ಅವ್ರು ಹೇಳಿದ್ರು ನಾನು ಈಗ ಆ ರೇಂಜ್ ಅಲ್ಲಿ, ಮುಂಚೆಲ್ಲ ಅವರು ತುಂಬಾ ಹೈ ಪಿಚ್ ಸಾಂಗ್ ಹಾಡ್ತಾ ಇದ್ರು. ಹೇಳ್ಬೋದಾ ಹೆಸರು? ಬೇಡ. ಸೊ ತುಂಬಾ ಹೈ ಪಿಚ್ ಹಾಡ್ತಾ ಇದ್ರು ಅದು. ಬಟ್ ಈಗ ನನಗೆ ಈ ವಯಸ್ಸಲ್ಲಿ ನನಗಿದು ರೀಚ್ ಆಗಲ್ಲ, ಬೇಡ. ಅಂಡ್ ಆ ಹುಡುಗಿ ಚೆನ್ನಾಗಿ ಹಾಡಿದಾರೆ, ಇಟ್ಕೊಳ್ಳಿ ಅಂದ್ರು. ಸೊ ಅದಾದ್ಮೇಲೆ ಅವ್ರಿಗೆ ದೇ ವಾಂಟೆಡ್ ಒನ್ like celebrity singer, outside singer. So then again they went approached another popular singer. ಅವರು ಕೂಡ ಅದು ಐ ಥಿಂಕ್ ತುಂಬಾ ಹೈ ರೇಂಜ್ ಇದೆ ಅಂತ ಒಂದ್ ಅರ್ಧ ಮನೆ ಕಮ್ಮಿ ಮಾಡಿ ಹಾಡಿ ಆಮೇಲೆ ಅದನ್ನ
ಟೆಕ್ನಾಲಜಿ ಯೂಸ್ ಮಾಡಿ ಅದು ಪಿಚ್ ಶಿಫ್ಟ್ ಮಾಡ್ತಾರೆ. ಸೊ ಅದು ಪಿಚ್ ಶಿಫ್ಟ್ ಆದಾಗ ಒಂಥರ ಕ್ವೀಕಿ ಕೇಳಿಸುತ್ತೆ. ಓಕೆ. ಸೊ ಫೈನಲಿ ದೇ ಫೆಲ್ಟ್ ಇಲ್ಲ ಇದೆ ಚೆನ್ನಾಗಿದೆ ಅಂತ. ನನಗೇನು ಕಂಫರ್ಟಬಲ್ ರೇಂಜ್ ಅಂತ ಅಲ್ಲ, ಬಟ್ ಟ್ರ್ಯಾಕ್ ಹಾಡುವಾಗ ನಮ್ಗೆ ಯಾವ್ದಾದ್ರೇನು ಉಳಿಯುತ್ತೆ ಅಂತ ಆ ಥರ ಹಾಡ್ತೀವಿ. ಸೊ ಆ ಥರ ಹಾಡಿದಂಥ ಹಾಡು ಇದೇ ಚೆನ್ನಾಗಿದೆ ಕೇಳಕ್ಕೆ ಅಂತ ಉಳಿಸಿದಂಥ ಹಾಡು. ಅಂಡ್ ಆ ಹಾಡಲ್ಲಿ ನಿಮ್ಮ ಹೆಸರೇ ಬರ್ದಿತ್ತು. ಹೌದು, ನನ್ನ ಹೆಸರೇ ಬರ್ದಿತ್ತು. ಅಂಡ್ ಅದೇನು ನನಗೆ ಗೊತ್ತಿಲ್ಲ, ಕೃಷ್ಣ ಗಾಡ್ ನನಗೆ ಬಹಳ ಲಕ್ಕಿ ಅನ್ಸುತ್ತೆ. ಸೂಪರ್ ನೋಡಿ. ಅದಕ್ಕೆ ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಕರ್ನಾಟಕದಾದ್ಯಂತ ಎಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಈ ಹಾಡಂತೂ ಪ್ಲೇ ಆಗೇ ಆಗುತ್ತೆ, ಶ್ರೀಕೃಷ್ಣ ಹಾಡು. ಅಪ್ಪು ಸರ್ ಅವರ ಸಿನಿಮಾದಲ್ಲಿ ಹಾಡೋದು ಅಂತ ಹೇಳಿದ್ರೆ ಅದು ಸೂಪರ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಜೊತೆಗೆ ಹಾಡಂತೂ ಸೂಪರ್ ಹಿಟ್ ಅಂತಾನೆ ಹೇಳ್ಬೋದು. ಅಂಡ್ ಇತ್ತೀಚಿನ ಟೈಮ್ ಅಲ್ಲಿ ಮದ್ವೆ ಆಗಿರೋರು, ಮದ್ವೆ ಆಗಿಲ್ದಿರೋರು, ಹೆಂಡತಿ ಬಗ್ಗೆ ಕನ್ಸ್ ಕಾಣ್ತಾ ಇರೋರು ಎಲ್ಲರೂ ಕೂಡ ಹಾಕೊಳ್ಳೋ ಸಾಂಗ್ ಭಾರಿ ಖುಷಿ ಮಾರೆ ನಂಗೆ. ನನ್ನ ಹೆಂಡತಿ ಕಂಡ್ರೆ ನಮ್ಮ ರವಿ ಬಸ್ರೂರ್ ಅವರು ಕಂಪೋಸ್ ಮಾಡಿರೋದು. ಅದು ಅವ್ರು ಕುಂದಾಪುರದವ್ರು ಆಗಿರೋದ್ರಿಂದ ಕುಂದಾಪುರ ಕನ್ನಡದಲ್ಲಿ ಹಾಡು ಎಷ್ಟು ಸೂಪರ್ ಆಗಿ ಬಂದಿದೆ. ನಮ್ ಪ್ರಮೋದ್ ಮರುವಂತೆ ಬರ್ದಿರೋ ಲಿರಿಕ್ಸ್, ಅದಕ್ಕೆ ವಾಯ್ಸ್ ಆಗಿದ್ದು ಫೀಮೇಲ್ ವಾಯ್ಸ್ ಆಗಿದ್ದು ನಮ್ಮ ಅನುರಾಧ ಭಟ್ ಅವರು. ಹೇಳಿ ಹಾಡಿನ ಬಗ್ಗೆ. ಫಸ್ಟ್ ಆಫ್ ಆಲ್ ಅಪ್ಪು ಸರ್ ಅಂದ್ರೇನೆ ವೆರಿ ಎನರ್ಜೆಟಿಕ್. ಸೊ ಅವ್ರ ಹಾಡು ಅಂದ್ರೆ ನಿಮ್ಗೆ ಮನ್ಸಿಗೆ ಬರೋದೇ ಇದ್ರಲ್ಲಿ ಡಾನ್ಸ್ ಇರುತ್ತೆ. ಅಂಡ್ ಅನದರ್ ಒನ್ ಪ್ಲಸ್ ಪಾಯಿಂಟ್ ಅಂದ್ರೆ ರವಿ ಬಸ್ರೂರ್ ಈಸ್ ಅ ಕೂಲೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ನಿಮ್ಗೆ ಏನು ತೊಂದರೆ ಕೊಡಲ್ಲ. ನೀವು ಯಾವಾಗ ಬಂದ್ರಿ ಸ್ಟುಡಿಯೋ ಒಳಗೆ, ಯಾವಾಗ ಸಾಂಗ್ ಮುಗೀತು ಅಂತಾನೆ ಗೊತ್ತಾಗಲ್ಲ. ಆ ತರ ಈಸ್ ವರ್ಕಿಂಗ್ ವಿತ್ ಹಿಮ್, ಆಯ್ತಾ. ಸೊ ಇದನ್ನು ಅಷ್ಟೇ, ಅವ್ರು ಹಾಡಿದ್ರು ಅವ್ರ ಪೋರ್ಷನ್. ಅಂಡ್ ಎಷ್ಟು ಹೈ ಇದೆ ಇದು, ನನ್ ಹೆಂಗ್ ಹಾಡೋದು ಬಿಕಾಸ್ ಅವ್ರಿಗೆ ಆ ರೇಂಜ್ ಇದೆ. ಅವರು ಕಂಪೋಸ್ ಮಾಡುವಾಗ ಆ ರೇಂಜ್ ಅಲ್ಲಿ ಹಾಡ್ಬಿಟ್ಟಿರ್ತಾರೆ. ಫಿಮೇಲ್ ಸಿಂಗರ್ ಮತ್ತೆ ಹೋಗಿ ಹಾಡ್ಬೇಕಂದ್ರೆ ಇದು ಹೆಂಗ್ ಹಾಡೋದು, ಇದು ತುಂಬಾ ನೀವ್ ಹಾಡ್ತೀರಾ ಬಿಡಿ ಅಂತ ಅವ್ರ ಆತರ. ಸೊ ಐ ವೆಂಟ್, ಐ ಸ್ಯಾಂಗ್. ಆ ಹಾಡನ್ನ ಕೇಳಿದ್ರೆ ಬಹಳಷ್ಟು ಜನರಿಗೆ ದೇ ನೆವರ್ ಐಡೆಂಟಿಫೈ ಇಟ್ ವಿತ್ ಮೈ ವಾಯ್ಸ್. ನಾನು ಹಾಡಿದ್ದು ಅಂತಾನೆ ಬಹಳಷ್ಟು ಜನರಿಗೆ ಗೊತ್ತಾಗಲ್ಲ. ಸೊ ಅದು ಏನಂದ್ರೆ ಒಂದು ಹೈ ರೇಂಜ್ ಅಲ್ಲಿ ಹಾಡಿ ಅಗೇನ್ ಅದಕ್ಕೆ ಲೇಯರ್ ಟು ಲೋವರ್ ಲೇಯರ್ ಹಾಕಿರ್ತೀವಿ. ಅಂದ್ರೆ ಚಂದ 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 ಚಂದ. ಸೊ ಈ ತರ 2-3 ಲೇಯರ್ಸ್ ಇರುತ್ತೆ. ಸೊ ಆ ತರ ರೆಕಾರ್ಡ್ ಮಾಡಿದಂತ ಹಾಡು. ರಶ್ಮಿಕಾ ಅವರು, ಅಪ್ಪು ಸರ್ ಏನಂದ್ರು ಹಾಡು ಕೇಳಿಸ್ಕೊಂಡು? ಅವ್ರಿಗೆ ಬಹಳ ಇಷ್ಟ ಆಯ್ತು ಈ ಹಾಡು. ಅವ್ರು ನೀವ್ ಹಾಡಿದ್ದಲ್ಲ ಇದು ಹಾಡು ಸೂಪರ್ ಅಂತ ಹೇಳೋರು. ಅಂಡ್ ಅವ್ರಿಗೆ ಹಿಂದೆನು ಬಹಳಷ್ಟು ಹಾಡುಗಳು ಹಾಡಿದೆ. ಹಿ ವುಡ್ ಆಲ್ವೇಸ್ ಕಮ್, ಅವ್ರನ್ನ ಎಲ್ಲಿದ್ರು ಬಂದು ಮಾತಾಡ್ಸಿ ಆ ಹಾಡು ನೀವು ಚೆನ್ನಾಗಿ ಹಾಡಿದ್ದೀರಾ ಅಂತ ಅಪ್ರಿಶಿಯೇಟ್ ಮಾಡಿ ಹೋಗೋರು. ಅಂಡ್ ಅಪ್ಪು ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳೋದು ನಾನು ನೋಡಿದ್ದೆ ತುಂಬಾ ಟೈಮ್ ಹಿಂದೆ. ಬಿಕಾಸ್ ಅವರು ಈ ಹಾಡನ್ನ ಅಂದ್ರೆ ಅಂಜನಿ ಪುತ್ರ ಬರೋದಕ್ಕಿಂತ ಮುಂಚೆ ಒಂದು ಕುಂದಾಪುರ ಕನ್ನಡದಲ್ಲಿ ಒಂದು ಹಾಡು ಹಾಡಿದ್ರು ರವಿ ಬಸ್ರೂರ್ ಅವರ ಹಾಡನ್ನ ಹಾಡಿದ್ರು. ಸೊ ಅದಾದ್ಮೇಲೆ ನನಗೆ ಕುಂದಾಪುರ ಕನ್ನಡ ಅಂದ್ರೆ ತುಂಬಾ ಇಷ್ಟ ಅಂತ ತುಂಬಾ ಇಂಟರ್ವ್ಯೂಗಳಲ್ಲಿ, ಇನ್ಫ್ಯಾಕ್ಟ್ ಅವರು ರಿಯಾಲಿಟಿ ಶೋ ನಡ್ಸ್ಕೊಡ್ತಾ ಇರುವಂತ ರಿಯಾಲಿಟಿ ಶೋ ನಲ್ಲಿ ಕೂಡ ಹೇಳ್ತಾ ಇದ್ರು. ಅಂಡ್ ದೆನ್ ಈ ಹಾಡು ಬಂತು. ಅಂಡ್ ರೀಸೆಂಟ್ ಆಗಿ ಪ್ರಮೋದ್ ಮರುವಂತೆ ಅವರ ಇಂಟರ್ವ್ಯೂ ಅಲ್ಲಿ ಕೂಡ ನೋಡ್ತಾ ಇದ್ದೆ, ಅವರು ಎಷ್ಟು ಇಷ್ಟಪಟ್ಟಿದ್ರು ಈ ಒಂದು ಹಾಡನ್ನ ಅಂತ ಅವ್ರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬ್ಯೂಟಿಫುಲ್ ಆಗಿರೋ ಹಾಡು. ಮತ್ತೆ ಇನ್ನೊಂದು ಏನಂದ್ರೆ ಇದು ಕುಂದಾಪುರ ಭಾಷೆ, ನನ್ನ ಮನೆಯಲ್ಲಿ ಮಾತಾಡೋ ಭಾಷೆ ಹವ್ಯಕ. ಓಕೆ. ಸೊ ಅದ್ರಲ್ಲಿ ಕೆಲವು ಕುಂದಾಪುರ ಭಾಷೆ ತರ ಬರುತ್ತೆ. ಹೌದು. ಸೊ ಅದು ನನಗೆ ಈಸಿ ಆಯ್ತು. ಅದಕ್ಕೆ ಅದೇನೋ ಅಂತ ಒಂದು ಇದು ಡಿಫ್ರೆಂಟ್ ಅಂತ ನನ್ಗೇನು ಅನ್ಸ್ಲಿಲ್ಲ ಹಾಡು. ಸೂಪರ್. ಒಂದು ಟೈಮಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜೋಕ್ಗಳು ಓಡಾಡ್ತಿರ್ತೇವೆ ಗೊತ್ತಾ. ಎಲ್ಲರೂ ಕೂಡ ಮದರ್ಸ್ ಡೇನ ನೆನಪಲ್ಲಿ ಇಟ್ಕೋತಾರೆ, ಆದ್ರೆ ಫಾದರ್ಸ್ ಡೇ ಯಾರಿಗೂ ಕೂಡ ನೆನಪೇ ಇರೋದಿಲ್ಲ. ಅಂದ್ರೆ ಗಂಡ್ ಮಕ್ಳಿಗೆ ಬೆಲೆ ಇಲ್ಲ, ಈ ತರದ ಜೋಕ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಫಾದರ್ಸ್ ಡೇ ಬಂತು ಅಂದ್ರೆ ಎಲ್ಲರೂ ಹಾಕೊಳ್ಳೋದು ಒಂದೇ ಹಾಡು. ಇಲ್ಲಿ ತನಕ ಹಾಡಿಗೆ ರಿಪ್ಲೇಸ್ಮೆಂಟ್ ಬಂದಿಲ್ಲ. ಐ ಥಿಂಕ್ ಸೊ ಬರುತ್ತೆ ಅಲ್ಲೋ ನನಗಂತೂ ಗೊತ್ತಿಲ್ಲ. ಅಷ್ಟು ಹಿಟ್ ಆಗಿರೋ ಹಾಡು, ಎಲ್ಲರ ಮನ್ಸಲ್ಲಿ ಕೂತಿರುವಂತ ಹಾಡು. ಇನ್ಫ್ಯಾಕ್ಟ್ ಅರ್ಜುನ್ ಜನ್ಯ ಅವರು ಯಾವುದೇ ಕಾನ್ಸರ್ಟ್ ಅಲ್ಲಿ ಹೋದ್ರು ಕೂಡ ಈ ಹಾಡನ್ನ ಮಿಸ್ ಮಾಡೋದೇ ಇಲ್ಲ. ಅಪ್ಪ ಐ ಲವ್ ಯು ಚೌಕಾದ ಹಾಡು, ಎಲ್ರೂ ಮನ್ಸಲ್ಲಿ ಡೀಪ್ ಆಗಿ ಉಳ್ಕೊಂಡಿರುವಂತ ಹಾಡು. ಇದ್ರ ಬಗ್ಗೆ ಫಸ್ಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಅಪ್ಪನ ಬಗ್ಗೆ ತುಂಬಾ ಹಾಡುಗಳು ಬಂದಿದೆ, ಬಟ್ ಇದು ಅದೇನೋ ಒಂದು ತುಂಬಾ ಕನೆಕ್ಟ್ ಆಗೋಯ್ತು ಎಲ್ಲಾರ್ಗುನು. ಅಂಡ್ ಬಿಯಾಂಡ್ ಲ್ಯಾಂಗ್ವೇಜ್, ಅಂದ್ರೆ ಭಾಷೆ ಗೊತ್ತಿಲ್ಲದೆ ಇರೋರೆಲ್ಲ. ನಾನೊಂದು ಇದು ನೋಡಿದೆ, ಯಾವ್ದೋ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯನ್ ಕ್ರಿಕೆಟರ್ ಡೇವಿಡ್ ವಾರ್ನರ್ ಅವರು ಈ ಹಾಡನ್ನ ಹಾಕಿ ಅವ್ರ ಮಗಳು ಐ ಲವ್ ಯು ಡ್ಯಾಡಿ ಅಂತ, ದಟ್ ಇಸ್ ಟ್ಯಾಗ್ಡ್ ಇನ್ ಮೈ ಇನ್ಸ್ಟಾಗ್ರಾಮ್. ಸೊ ಆಮೇಲೆ ಕೆಲವರು ಚೈನೀಸ್ ಅವರು ಎಲ್ಲ ಈ ಹಾಡು ಹಾಡಿ. ಸೊ ಸಿ ಇಟ್ಸ್
ದಟ್ ಇಮೋಷನ್ ಅದು ಹೇಗೆ ಆ ಮ್ಯೂಸಿಕಲಿ ಹೌದು ಹೇಗೆ ಕ್ಯಾರಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಅರ್ಜುನ್ ಜನ್ಯ ಸರ್. ಅಂಡ್ ಈ ಹಾಡು ನನಗ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ತರುಣ್ ಸುಧೀರ್ ಅವ್ರಿಗೆ ವೆರಿ ವೆರಿ ಥ್ಯಾಂಕ್ಫುಲ್. ಬಿಕಾಸ್ ನನ್ನ ಹಾಡು ಉಳ್ಕೊಳ್ಳುತ್ತೆ ಅಂತ ನನಗೆ ಯಾವುದು ಇರಲಿಲ್ಲ. ಅವ್ರು ಬೇರೆ ವಾಯ್ಸ್ ಎಲ್ಲ ಟ್ರೈ ಮಾಡಿ ಕೊನೆಗೆ ತರುಣ್ ಅವರು ಹೀ ವಾಸ್ ಲೈಕ್ ಇಲ್ಲ ಇದೇ ವಾಯ್ಸ್ ಬೇಕು ನನಗೆ, ಇದೇ ಫೀಲ್ ನನಗೆ ಬೇಕು, ಚೆನ್ನಾಗಿ ಹಾಡಿದ್ದಾರೆ, ಇದನ್ನೇ ರಿಟೈನ್ ಮಾಡೋಣ ಅಂತ ಅವ್ರ ಮಾತಿಂದ ಉಳ್ಕೊಂಡಂತ ಹಾಡಿದು. ಸೊ ನಾನ್ ಹಾಡೋಗ್ ಬರೀ 20 ನಿಮಿಷದಲ್ಲಿ ಮುಗ್ದೋಯ್ತು ತ್ರಿಶೂಲ್ ಅವತ್ತು ರೆಕಾರ್ಡಿಂಗ್. ಅಂದ್ರೆ ಜಸ್ಟ್ ಲೈಕ್ ಎನಿ ಅದರ್ ಸಾಂಗ್, ಇದೇನೋ ಸ್ಪೆಷಲ್ ಸಾಂಗ್ ಆತರ ಏನು ಅಂತ ಅನ್ಕೊಂಡ್ ಹಾಡಿದ್ದಲ್ಲ, ಇಟ್ಸ್ ಲೈಕ್ ಎನ್ ಅದರ್ ಸಾಂಗ್ ಅಂತ ಹೋಗಿ ಹಾಡಿ ಬಂದೆ. ಇನ್ನೊಂದ್ ದಿವಸ ಅದೇನೋ ಲಿರಿಕ್ಸ್ ಒಂದು ಚೇಂಜ್ ಮಾಡಿದ್ರು ನಾಗೇಂದ್ರ ಪ್ರಸಾದ್ ಸರ್. ಸೊ ಅಗೇನ್ ಐ ವೆಂಟ್ ಅಂಡ್ ಸ್ಯಾಂಗ್. ಆ ಒಂದು ಲೈನ್ ಮಾತ್ರ ಹೋಗಿ ಹಾಡಿ ಬಂದಿದ್ದೆ. ಅಂಡ್ ದೆನ್ ಐ ಕಾಲ್ಡ್ ನಾಗೇಂದ್ರ ಪ್ರಸಾದ್ ಸರ್. ಸರ್ ಎಷ್ಟೋ ಹಾಡುಗಳು ಹಾಡಿದೀನಿ ನಿಮ್ದು, ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್, ನಂಗೆ ಬಹಳ ಇಷ್ಟ ಆಯ್ತು, ನನಗೆ ಬಹಳ ಇಷ್ಟ ಆಯ್ತು, ನನ್ನ ತಂದೆಗೇನೆ ನಾನು ಹಾಡೋ ತರ ಇದೇನೆ ಇದು ಅಂತ ಹೇಳಿ ಬಂದಿದ್ದೆ. ಬಂದು ತುಂಬಾ ದಿನ ಆಯ್ತು. ನಮ್ಮ ತಂದೆಗೆ ಅದೇ ಟೈಮಲ್ಲಿ ಹಿ ಹ್ಯಾಡ್ ಹಾರ್ಟ್ ಪ್ರಾಬ್ಲಮ್. ಸೊ ಅವರೊಂದು ಸರ್ಜರಿ ಅಂಡರ್ಗೋ ಮಾಡಿದ್ರು. ಅಂಡ್ ಅದೇ ಟೈಮಲ್ಲಿ ಈ ಸಾಂಗ್ ರಿಲೀಸ್ ಆಯ್ತು. ಯಾ ಸೊ ಆ ರಿಲೀಸ್ ಯಾವಾಗ ಆಯ್ತು, ನನಗೆ ನನ್ನ ಹಾಡು ಉಳ್ಕೊಳ್ಳುತ್ತೆ ಅಂತಾನು ಗೊತ್ತಿರ್ಲಿಲ್ವಲ್ಲ. ಯಾವುದೋ ಒಂದು ಆಡಿಯೋ ರಿಲೀಸ್ ಫಂಕ್ಷನ್ಗೆ ನಾವು ಹುಬ್ಳಿನೋ ಏನೋ ಹೋಗಿದ್ವಿ. ಅರ್ಜುನ್ ಜನ್ಯ ಸರ್ ನನಗೆ ಆವಾಗ ಫಾರ್ವರ್ಡ್ ಮಾಡಿದ್ರು, ಸಿ ದಿಸ್ ಇಸ್ ದ ಫೈನಲ್ ವರ್ಷನ್, ಮಿಕ್ಸ್ ಮಾಸ್ಟರ್ ಎಲ್ಲ ಆಗಿದೆ, ಕೇಳಿ ಮೇಡಮ್ ನಿಮ್ದೇ ನಾವು ಇಟ್ಕೋತಾ ಇದೀವಿ ಅಂತ. ಅವಾಗ ಎಲ್ಲರೂ ಸೌಂಡ್ ಚೆಕ್ ನಡೀತಾ ಇದೆ, ನಾನು ಸ್ಟೇಜ್ ಮಧ್ಯದಲ್ಲಿ ಕೂತ್ಕೊಂಡು ಗೊಳಗೊಳಗೊಳಗೊಳ ಅಂತ ಅಳ್ತಾ ಇದ್ದೀನಿ, ಯಾಕೆ ಅಂತಾನೆ ಗೊತ್ತಿಲ್ಲ. ಹಾಗೇನೆ ಟಿಯರ್ಸ್ ಫ್ಲೂ ಡೌನ್ ಅಂಡ್ ಐ ಗಾಟ್ ಸೋ ಕನೆಕ್ಟೆಡ್. ಅವತ್ತು ಹಾಡ್ಬೇಕಾದ್ರೆ ಏನು ಅನ್ಸ್ಲಿಲ್ಲ, ಅದಾದ್ಮೇಲೆ ಅನ್ಸಿದ್ದು. ಅಂಡ್ ರಿಲೀಸ್ ಆದ್ಮೇಲೆ ಲೈಕ್ ಎವ್ರಿ ಒನ್ ಗೆಟ್ಸ್ ಕನೆಕ್ಟೆಡ್. ನಾನು ಈಗಲೂ ನೋಡ್ತೀನಿ ಸ್ಟೇಜ್ ಮೇಲೆ ಹಾಡ್ತಾ ಇದ್ರೆ ಎಷ್ಟೊಂದ್ ಜನ ಅಳ್ತಾ ಇರ್ತಾರೆ. ದೇ ಕಮ್ ಟು ಮೀ, ದೇ ಹಗ್ ಮೀ ಸೇಯಿಂಗ್ ಒಳ್ಳೆ ಹಾಡು ಕೊಟ್ಟಿದ್ದೀರಂತ. ಈ ಹಾಡು ನನ್ನ ಬದುಕನ್ನೇ ಚೇಂಜ್ ಮಾಡ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಬಿಕಾಸ್ ಅಲ್ಲಿವರೆಗೂ ಎಷ್ಟೋ ಹಾಡುಗಳು ಹಾಡಿದ್ರು ಈ ಹಾಡಿಗೆ ನನ್ನನ್ನು ಅಸೋಸಿಯೇಟ್ ಮಾಡ್ತಾರೆ, ಅನುರಾಧ ಭಟ್ ಅಪ್ಪ ಐ ಲವ್ ಯು ನೋಡಿ. ಸೊ ಸಚ್ ಅ ಸ್ಪೆಷಲ್ ಸಾಂಗ್. ನಾನು ಅವಾಗ್ಲೇ ಹೇಳಿದೆ, ಇವತ್ತಿಗೂ ಫಾದರ್ಸ್ ಡೇ ಬಂತು ಅಂತ ಹೇಳಿದ್ರೆ ಈ ಹಾಡುಗಳು ಎಲ್ಲರೂ ಸ್ಟೇಟಸ್ ಅಲ್ಲಿ ಹಾಕೋತಾರೆ. ಜೊತೆಗೆ ಅಪ್ಪನ ಬಗ್ಗೆ ಏನೇ ಒಂದು ರೀಲ್ಸ್ ಅಲ್ಲಿ ನೋಡ್ಬೇಕಾದ್ರೆ ಅಪ್ಪನ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಿರ್ಲಿ, ಅಥವಾ ಅಪ್ಪ ಅನ್ನೋ ಒಂದು ಟಾಪಿಕ್ ಬಂದು ಹೇಳಿದ್ರೆ ಅಲ್ಲಿ ಈ ಹಾಡು ಇದ್ದೇ ಇರುತ್ತೆ. ಸೊ ಅಂತ ಬ್ಯೂಟಿಫುಲ್ ಆಗಿರೋ ಹಾಡು ಚೌಕ ಸಿನಿಮಾದು. ಇಷ್ಟೊತ್ತು ಮೆಲೋಡಿಯಸ್ ಹಾಡುಗಳ ಬಗ್ಗೆ ಮಾತಾಡಿದ್ವಿ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಡ್ಯಾನ್ಸಿಂಗ್ ನಂಬರ್ ಬೇಕೇ ಬೇಕಲ್ವಾ? ಒಂದು ಟೈಮ್ ಇತ್ತು ಗೊತ್ತಾ, ನೀವೆಲ್ಲ ಎಲ್ಲಾದ್ರೂ ಒಂದು ಒಳ್ಳೆ ಕ್ಲಬ್ಗೆ ಹೋದ್ರೆ ಕನ್ನಡ ಹಾಡುಗಳು ಪ್ಲೇ ಮಾಡೋದಿಲ್ಲ. ಇವಾಗ ಪ್ಲೇ ಮಾಡ್ತಾ ಇದಾರೆ. ಜೊತೆಗೆ ಒಳ್ಳೊಳ್ಳೆ ಕನ್ನಡ ಹಾಡುಗಳನ್ನ, ಡ್ಯಾನ್ಸಿಂಗ್ ನಂಬರ್ಗಳನ್ನ, ಸಖತ್ತಾಗಿರೋ ಹಾಡುಗಳನ್ನ ಪ್ಲೇ ಮಾಡ್ತಾ ಇದಾರೆ. ಅದರಲ್ಲೂ ರಿಪೀಟ್ ಆಗಿ ನಮ್ಮ ಬೆಂಗಳೂರಲ್ಲಿ ಕೇಳಿಸ್ಕೊಳ್ಳೋ ಒಂದು ಹಾಡು ಪಟಾಕಿ ಪೋರಿಯೋ. ಸೊ ಈ ಹಾಡನ್ನು ಕೂಡ ಹಾಡಿರೋದು ನಮ್ಮ ಅನುರಾಧ ಭಟ್ ಅವರು. ಸೊ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ, ಈ ಹಾಡು ವಿಶೇಷ ಏನು ಅಂದ್ರೆ, ಸುದೀಪ್ ಸರ್ದು ಯಾವುದೇ ಸಿನಿಮಾಗ್ ನಾವು ಹಾಡಿದ್ರು ಅವರು ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತಗೋತಾರೆ ಮ್ಯೂಸಿಕ್ ಬಗ್ಗೆನು. ಅವರು ಹಿ ಆಲ್ವೇಸ್ ಕನ್ವೇಸ್ ಇಟ್, ಅವ್ರಿಗೆ ಯಾವ ಫೀಲ್ ಅಲ್ಲಿ ಬೇಕು, ಯಾವ ತರ ಬೇಕು ಅಂತ. ಸೊ ಪಟಾಕಿ ಪೋರಿಯೋ ಹಾಡೋಕ್ ಮುಂಚೆ ವಿಡಿಯೋ ಕಾಲ್ ಬರುತ್ತೆ ಸುದೀಪ್ ಸರ್ದು. ಇದು ಈ ತರ ಟೋನ್ ಬೇಕು, ಐಟಮ್ ನಂಬರ್ ಆದ್ರೂ ಐ ಡೋಂಟ್ ವಾಂಟ್ ದಟ್ ಅದೇನೋ ಒಂಥರ ನೀವು ವಾಯ್ಸ್ ಮಾಡ್ಯುಲೇಟ್ ಎಲ್ಲ ಮಾಡ್ಕೊಂಡೇನು ಬೇಡ, ಐ ವಾಂಟ್ ಇಟ್ ಟು ಸೌಂಡ್ ವೆರಿ ಕ್ಯೂಟ್, ಬಟ್ ಅಗೇನ್ ಫೀಲ್ ಇರಬೇಕು, ಪೆಪ್ಪಿ ಆಗಿರ್ಬೇಕು, ಈ ತರ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು ಇದೆಲ್ಲ ಆಗಿದ್ದು ರಾತ್ರಿ 1 ಗಂಟೆಲಿ. ಐ ಥಿಂಕ್ ದಟ್ ವಾಸ್ ಅ ಟೈಮ್ ಸುದೀಪ್ ಸರ್ ಫ್ರೀ ಆಗಿದ್ರು ಅನ್ಸುತ್ತೆ. ಸೊ ಅರ್ಜುನ್ ಜನ್ಯ ಸರ್ ನಾನು ಕಾಲ್ ಮಾಡಿದ್ದೆ ರಾತ್ರಿ 12 ಗಂಟೆಲಿ, ಮೇಡಮ್ ಇದು ತುಂಬಾ ಅರ್ಜೆಂಟು, ಇವಾಗಲೇ ಬರ್ಬೇಕು ಅಂತ. ಸೊ ನನ್ ಮನೆ ಇರೋದು ಒಂದ್ ಕಡೆ ಒಂದೆಂಡು, AJ ಸರ್ ಸ್ಟುಡಿಯೋ ಇರೋದು ಇನ್ನೊಂದ್ ಎಂಡ್. ಸೊ ರಾತ್ರಿ 1 ಗಂಟೆ ಐ ರಿಮೆಂಬರ್ ನಮ್ಮ ಅಪ್ಪನೂ ಬಂದಿದ್ರು ಆ ಟೈಮಲ್ಲಿ. ಪಾಪ ಅವರು ನಿದ್ದೆ ಎಲ್ಲ ಕೆಟ್ಟು. ಸೊ ವಿ ವೆಂಟ್ ಅಂಡ್ ಸರ್ ಅದೆಲ್ಲ ನನಗೆ ಒಂದು ಬ್ರೀಫಿಂಗ್ ಮಾಡಿದ್ಮೇಲೆ ಹಾಡಿದ್ವಿ. ಹಾಫ್ ಅನ್ ಅವರ್ ಜಾಬ್. ಅದ್ರಲ್ಲಿ ಜಾಸ್ತಿ ಇಲ್ಲ ಆಕ್ಚುಲಿ, 2-3 ಲೈನ್ಸ್, ಬಟ್ ವಾಟ್ ಎವರ್ ಐ ಸ್ಯಾಂಗ್ ಅಲ್ಲ ತುಂಬಾ ಕ್ಯಾಚಿ ಆಗಿದೆ ಅಂಡ್ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾರೆ. ಇವಾಗ್ಲೂ ಕಾನ್ಸರ್ಟ್ಸ್ ಅಲ್ಲೆಲ್ಲ ನಾನು ಹಾಡ್ತಾ ಇರ್ತೀನಿ ಹಾಡು. ತುಂಬಾ ಎಂಜಾಯ್ ಮಾಡ್ತಾರೆ.
ಸೊ ನೋಡಿ ಮಿಡ್ ನೈಟ್ ಅಲ್ಲಿ ಬ್ಲಾಸ್ಟ್ ಆದಂತ ಪಟಾಕಿ ಸೂಪರ್ ಹಿಟ್ ಆಗಿದೆ. ಇವತ್ತು ನಾವು ಮಾತಾಡಿದ್ದು ಅನುರಾಧ ಭಟ್ ಅವ್ರ ಜೊತೆಗೆ ಅವರ ಹಾಡುಗಳನ್ನ ಕೂಡ ಪ್ಲೇ ಮಾಡಿದ್ವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮ್ಯೂಸಿಕ್ ಫೆಸ್ಟ್ ಅಲ್ಲಿ ಇವತ್ತು ನಮ್ ಜೊತೆ ಇರೋದಕ್ಕೆ. ನಿಮ್ಮ ಹಾಡುಗಳು ಪ್ರತಿದಿನ ರೇಡಿಯೋ ಸಿಟಿಲಿ ಪ್ಲೇ ಆಗ್ತಾ ಇರುತ್ತೆ. ಹಾಡು ಶುರುವಾಗಿಂದ ಮುಂಚೆ ಗಾಯಕರು ಅನುರಾಧ ಭಟ್ ಅನ್ನೋ ಹೆಸರು ಕೂಡ ಪ್ರತಿದಿನ ಪ್ಲೇ ಆಗ್ತಾ ಇರುತ್ತೆ ನಮ್ ರೇಡಿಯೋ ಸಿಟಿನಲ್ಲಿ. ದಟ್ಸ್ ರಿಯಲಿ ನೈಸ್. ನಂಗೆ ಕೇಳಿ ಬಹಳ ಖುಷಿ ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ತ್ರಿಶೂಲ್. ಎಸ್, ಇದು ಅನುರಾಧ ಭಟ್ ಅವ್ರ ಜೊತೆ ನಡೆಸಿದಂತ ಮಾತುಕತೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ. ಯಾರಿರ್ತಾರೆ ಗೊತ್ತಾ ನನ್ನ ಜೊತೆ? ಇವರು ಕೂಡ ನಮ್ಮ ಮಂಗಳೂರು ಕಡೆಯವರೇ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹಾಡುಗಳನ್ನ ಕೊಟ್ಟಿರುವಂತಹ ಮ್ಯೂಸಿಕ್ ಡೈರೆಕ್ಟರ್. ಇವರ ಹಾಡುಗಳ ಸವಾರಿ ಅಲ್ಲಿಂದ ಇಲ್ಲಿ ತನಕ ನಮ್ ಜೊತೆ ಬಂದಿದೆ. ಸೊ ಕೇಳ್ತಾರಿ ಮ್ಯೂಸಿಕ್ ಫೆಸ್ಟ್ ರೇಡಿಯೋ ಸಿಟಿ 91.1 ಅಲ್ಲಿ. ನಾನ್ ತ್ರಿಶೂಲ್. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.